CM ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ರಿ, ಅವ್ರ ಜೊತೆ ಕೂಡ ನಿಮ್ಮ ಬಾಂಧವ್ಯ ಗಟ್ಟಿಯಾಗಿರುವಂಥದ್ದು. ಯಾಕೆ ನೀವು ಕಾಂಗ್ರೆಸ್ಗೆ ಅವ್ರು ಬನ್ನಿ ಅಂತ ಹೇಳಿಲ್ವಾ ಅಥವಾ ಏನು ಚರ್ಚೆ? ಈಗ ಕಾಂಗ್ರೆಸ್ಸಿಗೆ ಬನ್ನಿ ಅದ್ರ ಚರ್ಚೆನೇ ಮಾಡಿಲ್ಲ ನಾವು. ಮೂಡಾದಲ್ಲಿ ಸಿದ್ದರಾಮಯ್ಯನವರಿಗೆ ತೊಂದರೆ ಆದಾಗ ಬಹಿರಂಗವಾಗಿ ಅವ್ರ ಜೊತೆಲಿ ಹೋದೆ. ಸ್ನೇಹ ಅಂದರೆ ಹೇಗಿರ್ಬೇಕು, ಸಂಕಷ್ಟದಲ್ಲಿದ್ದಾಗ ಯಾರು ಸ್ನೇಹಿತರಿರ್ತಾರೋ ಅವರೇ ನಿಜವಾದ ಸ್ನೇಹಿತರು. ಸಂತೋಷದಲ್ಲಿ ಎಲ್ಲರೂ ಇರ್ತಾರೆ, ಸಂಕಷ್ಟದಲ್ಲಿ ಯಾರು ಇರಲ್ಲ. ಆದರೆ ನಾನು ಜನತಾದಳ ಸಂಕಷ್ಟದಲ್ಲಿತ್ತು, ನನ್ನ 4 ವರ್ಷದ MLCಗೆ ರಾಜೀನಾಮೆ ಕೊಟ್ಟು ಹೋದೆ. ನಾನು ಸಂಕಷ್ಟದಲ್ಲಿದೆ, ಮೂಡೋದು ಬಂತು, ಸಂಕಷ್ಟದಲ್ಲಿದ್ದಾರೆ, ಅವ್ರ ಮನೆಗೆ ಹೋಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟೆ ನಾನು. ಇದು ಮೂಡೋದು ತಪ್ಪು, ಇದರಲ್ಲಿ ಏನು ಸತ್ಯಾಂಶ ಇಲ್ಲ, ಇದು ಒಂದು ಹಗರಣ ಅಲ್ಲ, ಇದೊಂದು ಪ್ರಕರಣ. ಇದಕ್ಕೆ BJPಯವರು ಹಗರಣ ಮಾಡ್ತಾರೆ. ಕೊಟ್ಟವ್ರ ಸೈಟ್ ಅವರೇ, 13 ಸೈಟ್ ಅವರೇ ಕೊಟ್ಟವೆ. ಮುಂಡ್ಯಾವ ನೀವೇ ಕೊಟ್ಟೆ, ಮತ್ತು ನೀವೇ ಗಲಾಟೆ ಮಾಡ್ತೀರಿ, ಇದು ಏನಿದು? ಏನಾದರೂ ಇದಕ್ಕೆ ಜನ ದುರ್ದೈವ, ಇವ್ರ ಮುಖಕ್ಕೆ ಕೇಳ್ಬೇಕು ಜನ. ನೀವೇ ಕೊಟ್ಟವ್ರಲ್ರಿ, ಮತ್ತೆ ಕೇಳಕ್ಕೆ ಬಂದಿರಿ ಅಂತ. ಅವಕ್ಕೆ ಮುಖನೂ ಇಲ್ಲ, ನಾಲ್ಗೇನೂ ಇಲ್ಲ. ಆ ಯತ್ನಾಳ್ ಒಂದು ಕಡೆ, ವಿಜೇಂದ್ರ ಒಂದು ಕಡೆ, ಅಶೋಕ ಒಂದು ಕಡೆ, ಯಡಿಯೂರಪ್ಪನವ್ರು ಚನ್ನಪಟ್ಟಣದಲ್ಲಿ ಭಾಷಣ ಮಾಡಿದ್ರು. 2 ಕಡೆ ನಾವು ಗೆದ್ದಾಗಿದೆ, ಇಲ್ಲಿ ನಾವು ಪ್ರಯತ್ನ ಅಂದರೆ ಅದರ ಅರ್ಥ ಏನು? ಚನ್ನಪಟ್ಟಣದಲ್ಲಿ ನಾವು ಗೆದ್ದೇ ಇಲ್ಲ, ಗೆಲ್ಲಲ್ಲ ಅಂತ ಯಡಿಯೂರಪ್ಪನೇ ಒಪ್ಕೊಂಡಿದ್ದಾರೆ ಭಾಷಣದಲ್ಲಿ. ಮತ್ತು ಮೈತ್ರಿ ಏನು ಬಂತು? ಇದ್ರ ಬಗ್ಗೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಲಿಲ್ಲ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.